ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ಹಾಟ್ ವಾಟರ್ನ ತಗೊಳ್ತಿದ್ದೀನಿ. ಇವತ್ತು ಹಾಟ್ ವಾಟರ್ ತಗೊಂಡಿಲ್ಲ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಏನು ಅಂತ ಹೇಳಿದರೆ, ನಮಗೆ ಒಬ್ಬರು ಸ್ಟೂಡೆಂಟ್ ಬರ್ತಾಯಿದ್ರು ಅಲ್ವಾ ಮೇಕಪ್ನ ಕಲಿಯೋದಕ್ಕೆ. 1 ಮಂತ್ ಕೋರ್ಸ್ ಅವ್ರದ್ದು ಕೋರ್ಸ್ ಕಂಪ್ಲೀಟ್ ಆಗಿದೆ. ಪೋರ್ಟ್ಫೋಲಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಜಸ್ಟ್ ಒಬ್ಬರೇ ಅಲ್ವಾ ಇರೋದು, ನಾವು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಎಲ್ಲ ನಮ್ಮ ಮನೇಲೇ ಮಾಡ್ತಾ ಇರೋದು. ಸೊ ನನಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಇಷ್ಟು ದಿನ ಕಲ್ತಿದ್ದಾರಲ್ವಾ, ಅವ್ರದ್ದು ಔಟ್ಲುಕ್ ಹೇಗೆ ಬರುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇವಾಗ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಮೆಂತ್ಯ ಬಾತ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ, ಫಸ್ಟು ಒಂದು ಜಾರ್ಗೆ ಹಸಿ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ನಂತರ ಒಂದು ಕುಕ್ಕರ್ನ ತಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸಾಸಿವೆ, ಚಕ್ಕೆ, ಲವಂಗ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಪಲಾವ್ ಐಟಮ್ಸು, ಸ್ಪೈಸಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಆಯಿಲ್ಗೆ ಹಾಕ್ಕೊಳ್ಬಹುದು. ನಂತರ ನಾನಿಲ್ಲಿ ಚಿಕ್ಕ ಈರುಳ್ಳಿನ ಒಂದು 3ರಿಂದ 4 ಆಗುವಷ್ಟು ಉದ್ದುದ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಆಯಿಲಲ್ಲಿ ಸ್ವಲ್ಪ ಕೆಂಪುಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊನೂ ಕೂಡ ಒಂದು 4ರಿಂದ 5 ಆಗುವಷ್ಟು ಚಿಕ್ಕ ಟೊಮೆಟೊನ ಉದ್ದುದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ನಾನು ನೈಟ್ ಬಟಾಣಿ ಕಾಳನ್ನು ನೆನೆ ಹಾಕಿ ಇಟ್ಟಿದ್ದೆ. ಹಸಿ ಬಟಾಣಿ ಇದ್ದರೆ ನೀವು ಹಸಿ ಬಟಾಣಿ ಕೂಡ ಹಾಕ್ಕೊಳ್ಬಹುದು. ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ತೊಗೊಂಡು ನೈಟ್ ನೆನೆ ಹಾಕಿ ಮಾರ್ನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಅರಿಶಿಣ ಪುಡಿ ಹಾಕಿದ್ದೀನಿ. ಬಿಟ್ಟರೆ ಈ ಅರಿಶಿಣ ಪುಡಿ ಹಾಕಿರೋದು ಬಿಟ್ಟರೆ ಬೇರೆ ಹೊರಗಡೆಯಿಂದ ನಾನು ಪ್ಯಾಕೆಟ್ ಮಸಾಲ ಪೌಡರ್ಸ್ನ ಏನು ಇದಕ್ಕೆ ಯೂಸ್ ಮಾಡಿಲ್ಲ. ಗ್ರೈಂಡ್ ಮಾಡಿರ್ತೀವಿ ಅಲ್ವಾ ಪೇಸ್ಟು, ಅದೇ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಬೇರೆ ಮಸಾಲ ಐಟಮ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ರುಬ್ಬಿರುವಂತಹ ಪೇಸ್ಟನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸುತ್ತ ಆಯಿಲೆಲ್ಲ ರಿಲೀಸ್ ಆಗಬೇಕು, ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆಯಿಲಲ್ಲಿ. ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಹಬೆಯಲ್ಲೇ ಒಂದು 5 ನಿಮಿಷ ಹಾಗೆ ಫ್ರೈ ಆಗಲಿಕ್ಕೆ ಬಿಡ್ತೀನಿ. ನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಕೆಲವೊಮ್ಮೆ ಬೇರೆ ಥರ ಮಾಡ್ತೀನಿ. ಏನದು ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಿ ಅಲ್ವಾ ಪೇಸ್ಟು, ಆ ಗ್ರೈಂಡ್ ಪೇಸ್ಟ್ನ ಹಾಕೋದಕ್ಕೂ ಮುಂಚೆ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತೀನಿ. ಹಾಗಾದರೂ ಹಾಕ್ಕೊಳ್ಬೋದು, ಹಿಂಗಾದರೂ ಹಾಕ್ಕೊಳ್ಬಹುದು. ಸೊ ನಾನಿವಾಗ ಪೇಸ್ಟ್ ಹಾಕಿ ಅದ್ರದ್ದು ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು 5ರಿಂದ 10 ನಿಮಿಷ ಮಸಾಲೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಅಕ್ಕಿನ 2ರಿಂದ 3 ಸಲ ವಾಶ್ ಮಾಡಿಕೊಂಡು ಒಂದು 10 ನಿಮಿಷ ನೀರಲ್ಲಿನೇ ನೆನೆ ಹಾಕಿ ಬಿಡ್ತೀನಿ. ನೀರಲ್ಲಿ ನೆನೆ ಹಾಕಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ 2 ಲೋಟ ಅಕ್ಕಿಗೆ 3.5 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಜಾರ್ ಇರುತ್ತೆ ಅಲ್ವಾ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀನಿ. ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕು. ನೀರು ಕುದಿಯುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದೇ ವಿಷಲ್ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಯಾಕೆಂದರೆ ಏನಂತಾರೆ, ನೀರು ಮರಳುವಾಗಲೇ ಕುದಿಯುವಾಗಲೇ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಅಲ್ವಾ. ಜಸ್ಟ್ 1 ವಿಷಲ್ ಅಷ್ಟೇ ಸಾಕು. ಸೊ ನೋಡಿ ಅಕ್ಕಿ ಎಷ್ಟು ಉದ್ರುದ್ರಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಪನ್ನೀರ್ನ ಕೂಡ ಬೇಕು ಅಂದರೆ ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬಹುದು ಪಲಾವ್ಗೆ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಿಜವಾಗ್ಲೂ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನನಗೆ ಇದಕ್ಕೆಲ್ಲ ಮೊಸರು ಬಜ್ಜಿ, ಈರುಳ್ಳಿ, ಉಪ್ಪಿನಕಾಯಿ ಇದು 3ರಲ್ಲಿ ಯಾವುದಾದ್ರೂ ಒಂದಂದ್ರೂ ಇರಲೇಬೇಕು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಗಾಗಿ ನೀವು ಕೂಡ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ.
ಇದು ನೆಕ್ಸ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಸ್ಟೂಡೆಂಟ್ ಮತ್ತು ಅವರ ಸಿಸ್ಟರ್ ಬಂದರು. ನಾವು ಯಾವ ಮಾಡೆಲ್ನೂ ಸಹ ಕರೆಸಿರಲಿಲ್ಲ. ಅವ್ರ ಸಿಸ್ಟರ್ ಬಂದರು, ಅವ್ರ ಸಿಸ್ಟರ್ನ ಕರ್ಕೊಂಡು ಬಂದಿದ್ದರು ಅವರು. ಆ್ಯಂಡ್ ಇಲ್ಲಿ ಮುಂದೆ ಬರುವಂತಹ ಫೋಟೋಸು, ಹೇರ್ ಸ್ಟೈಲ್ ಫೋಟೋಸು, ಮೇಕಪ್ ಫೋಟೋಸು, ವೀಡಿಯೋಸು, ಏನೇ ನನ್ನ ಫೋಟೋಸು ಮತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಿದರು, ಇದೆಲ್ಲ ನನ್ನ ಸ್ಟೂಡೆಂಟ್ ವರ್ಕು. ಹೇಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಲಿಟ್ರಲಿ ಅವ್ರಿಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಯಾರಿಗಾದರೂ ಅವರು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಕರೆಸಿದಾಗ ಅಕ್ಕ ನಾನು ಸುಮ್ಮನೆ ಕೂತ್ಕೊಳ್ತಿದ್ದೆ, ಮೇಕಪ್ ಮಾಡಿಸ್ಕೊಳ್ತಿದ್ದೆ, ಅವ್ರು ಹೋಗೋರು. ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಬರೀ ಲಿಪ್ಸ್ಟಿಕ್ಕು ಮತ್ತು ಕಾಜಲ್ ಬಿಟ್ಟರೆ ಇನ್ನೇನು ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಇವಾಗ ಅಂದರೆ ಮೇಕಪ್ಪಲ್ಲಾಗಿರ್ಬೋದು, ಹೇರ್ ಸ್ಟೈಲಲ್ಲಾಗಿರ್ಬೋದು ತುಂಬ ಸ್ಟೆಪ್ಸ್ಗಳಿದೆ. ಮತ್ತು ಹೇರ್ ಪ್ರಿಪ್ರೇಷನ್ನು ಮತ್ತು ಮೇಕಪ್ಪಲ್ಲಿ ಸ್ಕಿನ್ ಪ್ರಿಪ್ರೇಷನ್ನು ಇಷ್ಟೆಲ್ಲ ಇದೆ, ತುಂಬ ಇದೆ ಕಲ್ತ್ಕೊಳ್ಳೋದು ಅಂತೆಲ್ಲ ಹೇಳ್ತಾಯಿದ್ರು. ಆವಾಗ ನನಗೊಂದು ಸ್ವಲ್ಪ ಅವ್ರಿಗೇನು ಗೊತ್ತಿಲ್ಲದಲೇ ಇರೋರಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಅನಿಸೋದು, ಏನೂ ಗೊತ್ತಿಲ್ಲ ಅಂತಾರಲ್ಲ, ಹೆಂಗೆ ಕಲಿಸೋದು, ಇವ್ರಿಗೆ ಅರ್ಥ ಆಗುತ್ತಾ, ನೀಟಾಗಿ ಕಲಿತಾರ ಅಂತ. ಸೊ ನಿಜವಾಗ್ಲೂ ನಾನು ಹೆಂಗೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ, ಅವ್ರು ಹಂಗಂಗೆ ನೀಟಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಕಲಿತರು. ಬರೀ ಕಲಿಸ್ತೀವಿ ಅಂದರೆ ನಾವು ಮಾತ್ರ ಕಲಿಸೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಸಾಲದು, ಅವರಿಗೆ ಕಲಿಯೋಕ್ಕೂ ಕೂಡ ತುಂಬ ಇಂಟ್ರೆಸ್ಟ್ ಇರಬೇಕು. ಆವಾಗ ವರ್ಕ್ ನೀಟಾಗಿ ಬರುತ್ತೆ. ಇವರು ಕೂಡ ತುಂಬ ಇಂಟ್ರೆಸ್ಟ್ ಇತ್ತು, ಹಾಗೆಯೇ ಚೆನ್ನಾಗಿ ಕಲಿತರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನನೇ ಆಗ್ತಾಯಿತ್ತು, ಬರ್ತಿರಲಿಲ್ಲ ಅಷ್ಟು ನೀಟಾಗೆ. ಪ್ರಾಕ್ಟೀಸ್ ಮಾಡ್ತಾ 100% ಅಲ್ಲಾದರೂ ಅಟ್ಲೀಸ್ಟ್ 90% ತನಕನಾದ್ರೂ ಕಲ್ತಿದ್ದಾರೆ. ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾವಿಲ್ಲಿ ಏನೇ ವರ್ಕ್ ಮಾಡಿದರೂ, ಏನೇ ಪ್ರಾಕ್ಟೀಸ್ ಮಾಡಿದರೂ, ನಾವು ಹೊರಗಡೆ ಹೋಗಿ ಬೇರೆ ಕ್ಲೈಂಟ್ಸ್ ಮೇಲೇ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಆಗೋ ಎಕ್ಸ್ಪೀರಿಯೆನ್ಸೇ ಬೇರೆ. ಆಗಲೇ ನಮಗೆ ಕಾನ್ಫಿಡೆನ್ಸ್ ಬರೋದು. ಇಲ್ಲಿ ನಾವು ಏನೇ ವರ್ಕ್ ಮಾಡಿರ್ಬೋದು, ಡೈಲಿ ನಮ್ಮ ಫೇಸ್ನ ನಾವೇ ನೋಡ್ಕೊಂಡು ಏನೋ ಒಂದ್ಸಲ ಧೈರ್ಯ ಇರುತ್ತೆ ಮಾಡ್ತೀವಿ ಅಂತ. ಹೊರಗಡೆ ಮೇಕಪ್ಗೆ ಬೇರೆ ಫಂಕ್ಷನ್ಸ್ಗಳಿಗೆ ಹೋದಾಗ ಅಲ್ಲಿ ನಮಗೆ ರಿಯಲ್ ಚಾಲೆಂಜ್ ಸ್ಟಾರ್ಟ್ ಆಗೋದು. ಆವಾಗ ನಾವು ಹೇಗೆ ಅದನ್ನು ನಿಭಾಯಿಸ್ತೀವಿ, ಹೆಂಗೆ ಮೇಕಪ್ ಮಾಡ್ತೀವಿ, ಅಷ್ಟು ಜನ ಇರ್ತಾರೆ, ಟೈಮ್ ಇರಲ್ಲ. ಅದ್ರ ಮೇಲೆ ಆವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹೇಳಿದ್ದೀನಿ ಅವ್ರಿಗೆ, ನಿನ್ನನ್ನು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ, ನೀನು ಬಾ ಅಂತ. ಸೊ ಅವ್ರಿಗಿವಾಗ ಈಗ ನೀವು ನೋಡ್ಬೋದು, ಈ ಮೇಕಪ್ನ ಅವರೇ ಮಾಡ್ತಾ ಇರೋದು. ನಾನು ಒಂದು ಸ್ವಲ್ಪನೂ ಕೂಡ ಟಚ್ ಮಾಡಿಲ್ಲ. ಟೋಟಲಾಗಿ ಇವತ್ತು 2 ಲುಕ್ ಮಾಡಿದ್ದಾರೆ. ಒಂದು ಕೊಡಗು ಸ್ಟೈಲ್ ಸ್ಯಾರಿ ಉಡಿಸಿ ಅದಕ್ಕೆ ರಿಸೆಪ್ಷನ್ ಲುಕ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದು ಮುಹೂರ್ತಂ ಬ್ರೈಡಲ್ ಮೇಕಪ್ನ ಮಾಡಿದ್ದಾರೆ. 2 ಕೂಡ ಅವರೇ ಮಾಡಿರೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಖುಷಿಯಾಯಿತು. ನನಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ, ಅಂದರೆ ಒಂಥರ ಖುಷಿಯಾಗುತ್ತೆ. ನಾವು ಹೇಳ್ಕೊಟ್ಟಿರೋರಲ್ವ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅನ್ನೋ ಖುಷಿ ಸಿಗುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಅವ್ರದ್ದು ಔಟ್ಲುಕ್ ಹೇಗೆ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ. ಅವರು ಸ್ಟಾರ್ಟಿಂಗಿಂದ ಮತ್ತು ಎಂಡ್ವರೆಗೂ ನಾನು ಸ್ವಲ್ಪನೇ ವೀಡಿಯೋನ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಬೋದು ಇವಾಗ ಅವ್ರ ಲುಕ್ ಹೇಗೆ ಬಂದಿದೆ ಅಂತ. ಅವ್ರ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ರಂತೆ, ಚೆನ್ನಾಗಿ ಬಂದಿದೆ ಮೇಕಪ್, ಚೆನ್ನಾಗಿ ಮಾಡಿದ್ಯಾ ಅಂತ. ನಿಜವಾಗ್ಲೂ ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ನಾನೇ ಮೇಕಪ್ ಮಾಡಿ ಇಷ್ಟು ಚೆನ್ನಾಗಿ ಬಂದಿದೆಯೇನೋ ಔಟ್ಪುಟ್ ಅನ್ನೋ ಅಷ್ಟು ಖುಷಿಯಾಯಿತು ನನಗೆ. ನಿಜವಾಗ್ಲೂ ರಿಯಲಾಗಿ ಮಾತ್ರ ಸಖತ್ತಾಗಿ ಕಾಣ್ತಾಯಿದ್ರು. ಫೋಟೋದಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್ ಫೋಟೋದಲ್ಲಿ ಹೇಗೆ ಕಾಣ್ತಿದ್ದಾರೋ ರಿಯಲಾಗೂ ಕೂಡ ಹಾಗೆ ಕಾಣ್ತಾಯಿದ್ರು. ಸ್ವಲ್ಪನೂ ಅಂದರೆ ಸ್ವಲ್ಪ ಬೂದಿಗಾಗಿರೋದು, ಕೇಕೆ ಆಗಿರೋದು, ಲೈನ್ಸ್ ಕ್ರಿಯೇಟ್ ಆಗಿರೋದು ಆ ಥರ ಏನೂ ಆಗಿರಲಿಲ್ಲ. ಫುಲ್ ನ್ಯಾಚುರಲಾಗಿ ಲುಕ್ನ ಕ್ರಿಯೇಟ್ ಮಾಡಿದರು. ಸೊ ನನಗಂತೂ ತುಂಬಾ ಖುಷಿಯಾಯಿತು. ಬೆಳಗಿಂದ ಎಕ್ಸೈಟ್ಮೆಂಟಲ್ಲಿ ಕಾಯ್ದಿದ್ದಕ್ಕೂ ಸಾರ್ಥಕ ಆಯಿತು. ಅಂದರೆ ನಾನು ಹೇಳ್ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಅವರೆಷ್ಟು ನೀಟಾಗೆ ಹೇಳ್ಕೊಟ್ಟಿದ್ದನ್ನೆಲ್ಲ ಅರ್ಥ ಮಾಡಿಕೊಂಡು ಕಲ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣ್ತಾ ಇದ್ದಾರೆ. ಐ ಮೇಕಪ್ ಆಗಿರ್ಬೋದು ಇದರಲ್ಲಿ ತುಂಬ ಗ್ರ್ಯಾಂಡಾಗಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರನೇ ಕೇಳ್ತಾರೆ, ನನಗೆ ಈ ಥರನೇ ಸಿಂಪಲ್ ಐ ಮೇಕಪ್ ಇರಬೇಕು, ನ್ಯಾಚುರಲ್ ಲುಕ್ ಇರಲಿ ಅಂತ. ನಾನು ಕೂಡ ಇವರಿಗೆ ನ್ಯಾಚುರಲಾಗೇ ಹೇಳ್ಕೊಟ್ಟಿದ್ದೀನಿ. ಅವ್ರು ಹೇಗೆ ಮೇಕಪ್ ಮಾಡಿದ್ರು ಅದು ನ್ಯಾಚುರಲಾಗೇ ಕಾಣುತ್ತೆ. ತುಂಬ ಹೆವಿ ಮೇಕಪ್ ಅಂತೂ ಇವ್ರು ಮಾಡೋದೇ ಇಲ್ಲ. ಯಾಕೆಂದರೆ ನಾನು ತುಂಬ ಹೆವಿ ಮೇಕಪ್ ಮಾಡಲ್ಲ. ಯಾರಾದರೂ ನೋಡಿದವರು ಇದೇನು ಹೀಗೆ ಕಾಣ್ತಿದೆ ಅಂತ ಹೇಳಬಾರ್ದು, ವಾವ್ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಬೇಕು, ಹಾಗಿರಬೇಕು. ಸೊ ನನ್ನ ಕೈಲಾದಷ್ಟು ನನಗೆಷ್ಟು ಗೊತ್ತಿದೆಯೋ ಅಷ್ಟೂ ಕೂಡ ನಾನು ಅವರಿಗೆ ಹೇಳ್ಕೊಟ್ಟಿದ್ದೀನಿ. ಅದು ಸ್ವಲ್ಪ ನನಗೆ ಖುಷಿ ಇದೆ. ಸೊ ಅವರು ರಿವ್ಯೂಸ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್, ಹೇಗೆ ಕಾಣಿಸ್ತಿದ್ದೀರಾ? ಹೇಗೆ ಅನ್ನಿಸ್ತಿದೆ ಮೇಕಪ್? ಇಷ್ಟ ಆಯಿತಾ? ಮೇಕಪ್ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಇಷ್ಟ ಆಯಿತಾ? ಚೆನ್ನಾಗಿ ಬಂದಿದೆಯಾ? ಸೂಪರ್, ನನಗೂ ಇಷ್ಟ ಆಯಿತು, ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ನಾನು ವಿಡಿಯೋ ಮಾಡುವಾಗ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಕೊಡುವಾಗ ಆಗಿರ್ಬೋದು, ನನಗೆ ಸ್ವಲ್ಪ
ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಪ್ಲೀಸ್ ಆ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಅವಾಯ್ಡ್ ಮಾಡಿ, ಆದಷ್ಟು ನನ್ನ ವಾಯ್ಸ್ನ ಕೇಳಿಸ್ಕೊಳ್ಳಿ. ಇದು ಅವರ 2ನೇ ಲುಕ್ ಆಗಿರುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದು ಪ್ಯೂರ್ ಟೋಟಲಿ ಮುಹೂರ್ತ ಲುಕ್ ಆಗಿರುತ್ತೆ. ಇದೂ ಕೂಡ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸೂಪರಾಗಿ ಕಾಣ್ತಾ ಇದ್ರು. ನನಗಂತೂ ಇಷ್ಟ ಆಯಿತು. ಹೇಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಎಷ್ಟೇ ಆದರೂ ಈಗ ನಾನು ಟೀಚ್ ಮಾಡಿರೋದಲ್ವಾ ಅಂತ. ಹೇಗೆ ಬಂದಿದೆಯಮ್ಮ ಮೇಕಪ್ ನೀವು ಮಾಡಿರೋದು? ಇಷ್ಟ ಆಯಿತಾ? ಕಾನ್ಫಿಡೆಂಟ್ ಇದೆಯಾ? ಯಾವುದಾದ್ರೂ ಆರ್ಡರ್ಸ್ ಬಂದರೆ ಹೋಗಿ ಅಟೆಂಡ್ ಮಾಡೋಷ್ಟು ಧೈರ್ಯ ಇದೆಯಾ? ಮಾಡ್ತೀಯಾ? ಓಕೆ. ಏನು ಅನಿಸುತ್ತೆ ನಿನಗೆ ಕ್ಲಾಸ್ ಬಂದಿದ್ದು ಕಲ್ತಿದ್ದು? ತುಂಬ ಖುಷಿ ಆಗ್ತೈತೆ. ನಂಗೆ ಅಷ್ಟು ಮೇಕಪ್ ಬಗ್ಗೆ ನನಗೇನು ಅಷ್ಟು ಕ್ಲಿಯರಾಗಿ ಗೊತ್ತಿರಲಿಲ್ಲ. ಈಗೆಲ್ಲ ಗೊತ್ತಾಗುತ್ತೆ. ಹೌದಾ? ಕಾನ್ಫಿಡೆನ್ಸ್ ಬಂದಿದೆ ಜಾಸ್ತಿ. ಮುಂಚೆ ಮೇಕಪ್ ಬಗ್ಗೆ ಗೊತ್ತಿತ್ತಾ? ಏನೇನು ಮಾಡ್ತಿದ್ದೆ? ಮತ್ತೆ ಅಷ್ಟೇ ಗೊತ್ತಿದ್ದು. ಐಲೈನರ್ ಅದ್ರ ಬಗ್ಗೆ ಅಷ್ಟೇ ಗೊತ್ತಿದ್ದು. ಈಗೆಲ್ಲ ಗೊತ್ತಾಗುತ್ತೆ. ಹೌದಾ? ಮಾಡ್ತೀರಾ? ಮಾಡ್ತೀನಿ. ನೆಕ್ಸ್ಟು ನಾನು ಎಲ್ಲಿ ಕರ್ಕೊಂಡೋದ್ರು ಬರ್ತೀರಾ? ಬಂದು ನಾನು ಮಾಡ್ಕೊಡ್ತೀನಿ. ಹೌದಾ? ಐ ಕ್ಲೋಸ್ ಮಾಡಿ. ಯಾವ ಲುಕ್ ನೀವು ಮಾಡಿರೋದು ಇವಾಗ? ಬ್ರೈಡಲ್ ಲುಕ್. ಬ್ರೈಡಲ್ ಲುಕ್ಕಾ? ಮುಹೂರ್ತಮ್ ಲುಕ್. ಸೂಪರ್, ಚೆನ್ನಾಗಿ ಬಂದಿದೆ. ನಿಮ್ಗೇನು ಅನ್ನಿಸ್ತಿದೆ? ನನಗೆ ಇಷ್ಟ ಆಯಿತು. ಇಷ್ಟ ಆಯಿತಾ? ಆಗಲೇ ಮಾಡಿದ ಲುಕ್ ಇಷ್ಟ ಆಯಿತಾ? ಈಗ ಲುಕ್ ಇಷ್ಟ ಆಯಿತಾ? ಎರಡು ಇಷ್ಟ ಆಯಿತು. ಎರಡು ಇಷ್ಟ ಆಯಿತಾ? ಥ್ಯಾಂಕ್ ಯು. ಚೆನ್ನಾಗಿ ಕಾಣ್ತಿದ್ದೀರಾ. ಗೈಸ್, ಏನು ಗೊತ್ತಾ, ನನಗೆ ಮೇಕಪ್ಪಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಅದೇನೋ ಗೊತ್ತಿಲ್ಲ, ಆವಾಗಿಂದನೂ ಚಿಕ್ಕ ವಯಸ್ಸಿಂದನೂ ನನಗೆ ಬುದ್ಧಿ ಬಂದಾಗಿಂದ ಮೇಕಪ್ ಕಲಿಬೇಕು, ಮೇಕಪ್ ಮಾಡಬೇಕು. ನನಗೆ ಅದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದ್ರ ಜೊತೆಗೆ ಆವಾಗ ಮೇಕಪ್ಪಿಗೆ ಇಷ್ಟೊಂದು ಇದಿರಲಿಲ್ಲ. ಮೇಕಪ್ ಕಲಿಯೋರು ಅಷ್ಟೇ ತುಂಬ ಕಡಿಮೆ ಇದ್ದರು, ಮೇಕಪ್ ಮಾಡೋರು ತುಂಬ ಕಡಿಮೆ ಇದ್ದರು. ಇವಾಗ ಎಲ್ಲಿ ನೋಡಿದ್ರೂ ಬರೀ ಮೇಕಪ್ ಮಾಡೋರೇ ಇದ್ದಾರೆ. ಅಂದರೆ ನಾನು ಆವಾಗ ಅಂದ್ಕೊಂಡಿದ್ದೆ ನಾನು ಮೇಕಪ್ ಕಲಿಬೇಕು, ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಬೇಕು, ನಾನು ಕೂಡ ಒಂದು ಅಕಾಡೆಮಿ ಓಪನ್ ಮಾಡಬೇಕು, ಟೀಚಿಂಗ್ ಮಾಡೋಂಗಾಗಬೇಕು ಅಂತ. ಬಟ್ ಈಗಿನ ಸಿಚುವೇಷನಲ್ಲಿ ಈಗಿರೋ ಕಾಂಪಿಟೇಷನ್ಸು, ಅಕಾಡೆಮೀಸು ನೋಡಿದ್ರೆ ಅಯ್ಯೋ ಇಷ್ಟೊಂದು ಜನ ಇದ್ದಾರಲ್ಲ ಮೇಕಪ್ ಟೀಚಿಂಗ್ ಮಾಡೋರು, ಇಷ್ಟೊಂದು ಅಕಾಡೆಮೀಸ್ ಇದ್ದಾವಲ್ಲ, ನಾನು ಮೇಕಪ್ ಅಕಾಡೆಮಿ ಇಟ್ಟರೆ ಅದು ಯೂಸ್ ಆಗುತ್ತಾ, ಜನ ಬರ್ತಾರಾ, ಬೇಡ ಬಿಡು ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ದೇವರು ದೊಡ್ಡದಾಗಲಿಲ್ಲ ಅಂದರೂ ಚಿಕ್ಕದಾಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಬ್ರನ್ನಾದರೂ ಕಳಿಸಿದ್ದಾರೆ. ನನಗೆ ಅದೇ ಖುಷಿ, ಅದೇ ಸಮಾಧಾನ. ಅಟ್ಲೀಸ್ಟ್ ಒಬ್ರಿಗಾದ್ರೂ ನಾನು ಟೀಚ್ ಮಾಡಿದ್ನಲ್ಲ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀನಿ. ಇವರಿಗೆ ಮೇಕಪ್ ಮಾಡಿ 2 ಅವರ್ಸ್ ಅಂತೂ ಆಗಿದೆ. ಫೋಟೋಶೂಟು, ರೀಲ್ಸು ಎಲ್ಲ ಮುಗಿಸ್ಕೊಂಡು ಈಗ ಮೇಕಪ್ನ ಚೆಕ್ ಮಾಡ್ತಾಯಿದ್ದೀವಿ. ವಾಟರ್ ಸ್ಪ್ರೇ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ. ಬಟ್ ಮೇಕಪ್ ರಿಮೂವ್ ಆಗ್ತಾಯಿಲ್ಲ. ನೀವೇ ನೋಡ್ತಾ ಇರ್ಬೋದು, ಮೇಕಪ್ ಹೇಗಿದೆಯೋ ಹಾಗೇ ಇದೆ. ಸೊ ಇಷ್ಟು ಮೇಕಪ್ ಲುಕ್ ಬಂದರೆ ಸಾಕು ಅಲ್ವಾ. ಅವರು ಸ್ವೆಟ್ ಆದ್ರೂ ಏನೂ ಆಗಲ್ಲ. ಅವರು ಮುಹೂರ್ತಮಲ್ಲಿ ಆಲ್ಮೋಸ್ಟು ನಮ್ಮ ಹೆಣ್ಮಕ್ಳು ಅಳ್ತಾರೆ. ಅವ್ರು ಹತ್ತಾಗ ಅವ್ರಿಗೆ ಭಯ ಇರುತ್ತೆ, ಮೇಕಪ್ ಹೋಗಿಬಿಡುತ್ತೆ, ನನ್ನ ಹತ್ತಿರ ಕಾಜಲ್ ರಿಮೂವ್ ಆಗಿಬಿಡುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ ಅಂತ. ಸೊ ಆ ಥರ ಎಲ್ಲ ಏನೂ ಆಗಲ್ಲ. ಸೊ ಇದೇ ಪ್ರೂಫ್, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಮೇಕಪ್ ಮಾಡಿ ಇಷ್ಟೊತ್ತು ಆದ್ರೂ ಮೇಕಪ್ ಸ್ಟೇ ಇದೆ, ಒಂದು ಸ್ವಲ್ಪನೂ ಕಾಜಲ್ ಸ್ಪ್ರೆಡ್ ಆಗಿಲ್ಲ. ಹಾಗೆ ನಾವು ವಾಟರ್ ಸ್ಪ್ರೇ ಮಾಡಿದ್ರೂ ಕೂಡ ಮೇಕಪ್ ಏನೂ ಆಗಿಲ್ಲ. ಸೊ ಫೈನಲಿ ಅವರಿಗೆ ಮೇಕಪ್ ಇಷ್ಟ ಆಯಿತು. ಇವ್ರಿಗೂ ಕೂಡ ನಾನು ಮೇಕಪ್ಪು ಮಾಡೋದನ್ನು ಕಲ್ತಿದ್ದೀನಿ ಅಂತ ಸಮಾಧಾನ ಆಯಿತು. ಅವರು ಕೂಡ ಮನೆಗೆ ಹೊರಟರು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಯಾರಿಗಾದರೂ ಏನಾದರೂ ಮೇಕಪ್ ಬೇಕು ನಿಮ್ಮ ಮನೆ ಈವೆಂಟ್ಸ್ಗಳಿಗೆ, ಫಂಕ್ಷನ್ಗಳಿಗೆ ಅಂದರೆ ದಯವಿಟ್ಟು ನಮ್ಮ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೇನಾದರೂ ಮೇಕಪ್ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ, ಆಯಿತಾ. ಇವರು ಸೆಲ್ಫ್ ಮೇಕಪ್ನ ಮಾಡ್ಕೊಂಡಿದ್ರು, ಅದ್ರದ್ದು ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ನ ಕೊಡಿ. ಹಾಗೆ ನಿಮಗೆ ಯಾವ ಲುಕ್ ಇಷ್ಟ ಆಯಿತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.